ವಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ವಿಷಯ ಅಂದರೆ RTE ಇನ್ನೇನು RTE ಸ್ಟಾರ್ಟ್ ಆಗ್ತಾಯಿದೆ. ಸೊ ಬಡ ಮಕ್ಕಳಿಗೆ ಇದರಿಂದ ತುಂಬ ಉಪಯುಕ್ತ ಆಗಿದೆ. ಪೋಷಕರು ತುಂಬ ಬಡವರು ಇರೋರಿಗೆ ಮಕ್ಕಳನ್ನು ಓದಿಸೋಕ್ಕಾಗಲ್ಲ, ಗಾರ್ಮೆಂಟ್ ಶಾಲೆಗೆ ಕಳಿಸೋಕ್ಕಾಗಲ್ಲ, ಖಾಸಗಿ ಶಾಲೆಗಳಿಗೆ ಕಳಿಸೋಕ್ಕಾಗಲ್ಲ ಅನ್ನೋರಿಗೆ ಗೌರ್ಮೆಂಟಿಂದ ಸರ್ಕಾರದಿಂದ ಈ ಒಂದು ಸೌಲಭ್ಯ ಅನುಕೂಲನ ಬಡ ಮಕ್ಕಳು ಪಡೆಯಬೇಕಾಗಿ ಈ ಒಂದು ವಿಡಿಯೋ ಮೂಲಕ ನಾನು ತಿಳಿಸುತ್ತಿದ್ದೇನೆ. ಸೊ ಅದಕ್ಕೆ ಮುಂಚೆ ವಿಂದ್ಯಾ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಅಥವಾ ಏನಾದರೂ ಇದರಲ್ಲಿ ಡೌಟ್ಸ್ ಇದೆ ನೀವು ಕಾಮೆಂಟ್ ಮೂಲಕ ಕೂಡ ತಿಳಿಸ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಸಂಪೂರ್ಣ ಮಾಹಿತಿ RTEಯಿಂದ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. RTE ಉಚಿತ ಪ್ರವೇಶ ಇದು 2026ರಿಂದ 27. ಸೊ ಇವಾಗ 26 ಅಲ್ವಾ, 2026. ಸೊ ಖಾಸಗಿ ಶಾಲೆಗಳಲ್ಲಿ ಸರ್ಕಾರ 25% ಸೀಟನ್ನ ಕೊಟ್ಟಿದೆ. ಅರ್ಜಿ ದಿನಾಂಕ ಮುಖ್ಯವಾಗಿ ನೋಡ್ಕೊಳ್ಳಿ. ಅರ್ಜಿ ದಿನಾಂಕ ಯಾವಾಗ ಅಂದರೆ ಈ ತಿಂಗಳೇ ನಮ್ಮ ಫೆಬ್ರವರಿಯಿಂದ ಮಾರ್ಚ್ವರೆಗೂ ಇದೆ. 1 ತಿಂಗಳು ಇದೆ. ಈ 1 ತಿಂಗಳಲ್ಲಿ ಇದೆ ಅಂತ ನೀವು ಬಿಟ್ಟಿದ ತಕ್ಷಣ ಹೋಗಿ ಯಾರೂ ದಯವಿಟ್ಟು RTE ಸೈಬರಲ್ಲಿ ಹಾಕೋಕ್ಕೆ ಹೋಗ್ಬೇಡಿ. ಯಾಕಂದರೆ ಸರ್ವರ್ ಡೌನ್ ಇರುತ್ತೆ ಅಥವಾ ತಪ್ಪಾಗೋ ಸಾಧ್ಯತೆ ಇದೆ. ಸ್ಟಾರ್ಟ್ ಆದ ದಿನ 1-2 ದಿವಸ ನಂತರ ಅಥವಾ 1 ವಾರ ಬಿಟ್ಟು ಆದರೂ ನೀವು ಹೋಗಿ ಹಾಕ್ಬೋದು. ಸೊ ಅರ್ಜಿ ದಿನಾಂಕ ಪ್ರಕಟ ನಿಮಗೆ ಹೇಳಿದ್ದೀನಿ. ಫೆಬ್ರವರಿ 24ರಿಂದ ಸ್ಟಾರ್ಟ್ ಆಗುತ್ತೆ, ಮಾರ್ಚಲ್ಲಿ ಮುಗಿಯುತ್ತೆ. ಮಾರ್ಚು 24ಕ್ಕೆ ಮುಗಿಯುತ್ತೆ. ಫೆಬ್ರವರಿ 24ಕ್ಕೆ ಸ್ಟಾರ್ಟ್ ಆಗಿ ಮಾರ್ಚ್ 24ಕ್ಕೆ ಮುಗಿಯುತ್ತೆ. ಅಂದರೆ ನಮಗೆ 1 ತಿಂಗಳು ಕಾಲಾವಕಾಶ ಇದೆ ಹಾಕೋಕ್ಕೆ. ಓಕೆ, ಗಡಿಬಿಡಿ ಮಾಡ್ಕೋಬೇಡಿ. ಫಸ್ಟು ಎಲ್ಲ RTE ಹಾಕೋಕ್ಕೆ ಏನೇನು ದಾಖಲೆಗಳು ಬೇಕು ಅಂತ ನೀವು ಫಸ್ಟು ರೆಡಿ ಮಾಡ್ಕೊಳ್ಳಿ ಪೋಷಕರು. ಆಮೇಲೆ ಹೋಗಿ ಸೈಬರಲ್ಲಿ ನೀವು ಹಾಕೋಕ್ಕೆ ಸುಲಭ ಆಗುತ್ತೆ. ಸೊ ಗೊತ್ತಾಯ್ತಾ? ಏನೆಲ್ಲ ಬೇಕು ಅಂದರೆ ಖಾಸಗಿ ಶಾಲೆಗಳಲ್ಲಿ 25% ಸೀಟುಗಳು ನಮ್ಮ ಬಡ ಮಕ್ಕಳಿಗೆ ಇಲ್ಲಿ ಉಚಿತ ಇದೆ. ಅಂದರೆ ತುಂಬ ಓದ್ಸೋಕ್ಕಾಗಲ್ಲ, ಕಷ್ಟ ಇರೋರು ಈ ಒಂದು RTE ಎಜುಕೇಷನ್ನ ಹಾಕ್ಬೋದು. RTE ಅಂದರೆ ರೈಟ್ ಟು ಎಜುಕೇಷನ್, ಉಚಿತ ಪ್ರವೇಶ. ಫೆಬ್ರವರಿ 24ರಿಂದ ಆನ್ಲೈನ್ ಮೂಲಕ ನೀವು ಅರ್ಜಿ ಹಾಕ್ಬೋದು. ಸೊ ಇಲ್ಲಿ LKGಯಿಂದ 8ನೇ ತರಗತಿವರೆಗೆ ಕೂಡ ಇಲ್ಲಿ ಅಂದರೆ LKGಯಿಂದ 1ನೇ ಕ್ಲಾಸು ಇರುತ್ತಲ್ಲ ಹಾಕಿರ್ತೀರ. LKGಗೆ ಇವಾಗ ಮಗುನ ಹಾಕಬೇಕು, ಅದು ಉಚಿತ RTE. 1ನೇ ಕ್ಲಾಸ್ಗೂ ಉಚಿತ RTE. ಸೊ 8ನೇ ತರಗತಿವರೆಗೂ ನೀವು ಶಾಲೆಯಲ್ಲಿ ಯಾವುದೇ ಫೀಸು ಕಟ್ಟಂಗಿಲ್ಲ. ಗೊತ್ತಾ? ಎಲ್ಲ ಸರ್ಕಾರ ಕೂಡ ನೋಡಿಕೊಳ್ಳುತ್ತೆ. ಸೊ ನೀವು ಆನ್ಲೈನಲ್ಲಿ ಅರ್ಜಿ ಹಾಕಬೇಕು. ಅರ್ಥ ಆಯಿತಾ? ಕೊನೆಯ ದಿನಾಂಕ ನಾನು ಹೇಳಿದ್ದೀನಿ, ಮಾರ್ಚ್ 24. 1 ತಿಂಗಳು ಕಾಲಾವಕಾಶ ನಮಗೆ ಇದೆ. ಯಾವ ತರಗತಿ ಹಾಕಬೇಕು, ಸೀಟ್ ಎಷ್ಟಿದೆ ಅಂದರೆ LKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್. RTE ಕಾಯ್ದೆಯ ಸಂಪೂರ್ಣ ಮಾಹಿತಿ ಏನೆಲ್ಲ ಸೌಲಭ್ಯ ಇಲ್ಲಿ ನೋಡಿ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಓಕೆ, ಯಾವುದೇ ₹1 ಫೀಸ್ ಕೂಡ ನಿಮ್ಮ ಹತ್ರ ಖಾಸಗಿ ಶಾಲೆಗಳಲ್ಲಿ ತೊಗೊಳಂಗಿಲ್ಲ. ನೀವು RTE ಅಪ್ಲೈ ಮಾಡಿ ನಿಮ್ಮ ಮಗು ಅಲ್ಲಿ ಸೇರಿದ್ರೆ. ಖಾಸಗಿ ಶಾಲೆಗಳಲ್ಲಿ 25% ಸೀಟು ಸರ್ಕಾರ ಇಟ್ಟಿದೆ. ಆಮೇಲೆ ತಡೆ ಹಿಡಿಯುವಂತಿಲ್ಲ. ಅಂದರೆ ಇವಾಗ ಖಾಸಗಿ ಶಾಲೆಯಲ್ಲಿ ಸೀಟ್ ಕೊಡಲ್ಲ ಅಂತವರು ಹೇಳೋಂಗಿಲ್ಲ. ಸರ್ಕಾರ ನಿಯಮನ ಅವರು ಪಾಲನೆ ಮಾಡಬೇಕು. ಯಾವುದೇ ಪರೀಕ್ಷೆ ಶುಲ್ಕ ಇಲ್ಲ. ಅಂದರೆ ಯಾವುದು ಫೀಸ್ ಅವರು ತೊಗೊಳಂಗಿಲ್ಲ. ಫುಲ್ಲು ಫ್ರೀ, ಉಚಿತ. ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳಬಾರದು. ಓಕೆನಾ? ವಯಸ್ಸಿಗೆ ತಕ್ಕಂತೆ ಮಗು ನೇರವಾಗಿ ತರಗತಿಗೆ ಸೇರಬೇಕು. ಅಂದರೆ ಇವಾಗ LKG ಇರೋ ಮಗು LKGಗೆ ಹೋಗ್ಬೋದು, ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ವಯಸ್ಸಿರೋ ಮಗು ಫಸ್ಟ್ ಸ್ಟ್ಯಾಂಡರ್ಡ್ಗೆ ನೇರವಾಗಿ ಹೋಗ್ಬೋದು. ಶಾಲೆಯಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಇರಲೇಬೇಕು. ಮತ್ತು ಪ್ರತ್ಯೇಕ ಶೌಚಾಲಯ ಮಕ್ಕಳಿಗೆ ಇರಬೇಕು. ಎಲ್ಲ ಮಕ್ಕಳಿಗೂ ಅದು ಇರಬೇಕು. ಮತ್ತು RTEಯಿಂದ ಸೇರಿತಿರೋ ಮಕ್ಕಳಿಗೆ ಅಂತ ಅಲ್ಲಿ ಎಲ್ಲ ಸೌಲಭ್ಯ ಕೂಡ ಅಲ್ಲಿ ಕೊಡಲೇಬೇಕು. ಶೌಚಾಲಯನೂ ಕೊಡಲೇಬೇಕು ಬೇರೆ ಮಕ್ಕಳ ಥರ. ಸೊ ಭೇದ ಭಾವ ಮಾಡೋಂಗಿಲ್ಲ.
ಅರ್ಜಿ ಸಲ್ಲಿಸಲು ದಾಖಲೆಗಳು: ಮಗುವಿನ ಜನನ ಪ್ರಮಾಣ ಪತ್ರ, ಮಗುವಿನ ಆಧಾರ್ ಕಾರ್ಡ್, ತಂದೆ ತಾಯಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ತಂದೆ ತಾಯಿದಂತ ನಾನು ಇಲ್ಲಿ ಯಾಕೆ ಬಿಡಿಯಾಗಿ ಹೇಳಿದ್ದೀನಿ ಅಂದರೆ, ಸಿಂಗಲ್ ಪೇರೆಂಟ್ ಇರ್ತಾರೆ, ಅದಕ್ಕೋಸ್ಕರ ನಾನು ತಂದೆ ತಾಯಿಯರ ಅಂತ ಹೇಳಿದ್ದೀನಿ. ಸೊ ಪೋಷಕರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಸೊ ಇಷ್ಟು ನೀವು ದಾಖಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಜೆರಾಕ್ಸು ಮಾಡಿ ಇಟ್ಕೊಳ್ಳಿ, ಒರಿಜಿನಲ್ಲು ಇಟ್ಕೊಂಡಿರಿ. ಸೊ ನೀವು ಸೈಬರ್ ಸೆಂಟರ್ಗೆ ಹೋಗಿ ಹಾಕಬೇಕು, ಓಕೆನಾ. ಆಮೇಲೆ ನೀವು ಎಲ್ಲಿ ವಾಸ ಮಾಡ್ತಾಯಿದ್ದೀರಾ ಆ ವಾಸ ಸ್ಥಳದ ದೃಢೀಕರಣ ಪತ್ರ ಅಂತ ಕೂಡ ಇರುತ್ತೆ. ಅಂದರೆ ನೀವು ವಾಸ ಮಾಡ್ತಾಯಿದ್ದೀರಾ ಅಂತ BPL ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡು, ಅಥವಾ ಲೈಟ್ ಬಿಲ್ ಇರ್ಬೋದು, ಹೀಗೆ, ಅಥವಾ ಡ್ರೈವಿಂಗ್ ಲೈಸೆನ್ಸು, ಅಥವಾ ಎಲೆಕ್ಟ್ರಾನಿಕ್ಸಿಟಿ ಬಿಲ್, ಈ ಥರ ನೀವು ಅರ್ಜಿ ಹಾಕೋದನ್ನು ಹೇಳ್ಬೋದು. ಸೊ ನಾನು ಈ ಅರ್ಜಿ ಹಾಕೋದನ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ನಾನಿಲ್ಲಿ ಬರೆದಿಲ್ಲ, ಸೊ ಅದನ್ನು ಡೈರೆಕ್ಟಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಮೆನ್ಷನ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಉಪಯುಕ್ತ ಆಗುತ್ತೆ. ಬಡ ಮಕ್ಕಳಿಗೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮಕ್ಕಳು ಓದಬೇಕು, ಒಳ್ಳೆಯ ಶಿಕ್ಷಣ ಪಡಿಬೇಕು, ಖಾಸಗಿ ಶಾಲೆಗಳಲ್ಲಿ ಎಲ್ಲ ಸೌಲಭ್ಯ ಪಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಓಕೆ. ಎಲ್ಲ ಮಕ್ಕಳಿಗೂ ಇದನ್ನು ತಪ್ಪದೆ ನಿಮ್ಮ ಅಕ್ಕಪಕ್ಕ ಇರೋ ಬಡ ಮಕ್ಕಳು ಎಷ್ಟೋ ಜನ ಇರ್ತಾರೆ, ಅಂಥವರಿಗೂ ತಿಳಿಸಿ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ, ಓಕೆ. ಎಲ್ಲರಿಗೂ ಶುಭರಾತ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ, ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ, ಓಕೆ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.